ಹೌದು ಮ್ಯಾಮ್, ನಮ್ಮ ಹಾವೇರಿ ಬಗ್ಗೆ ಫಸ್ಟ್ ನಾನು ಹೇಳ್ತೀನಿ. ಯಾಕಂದರೆ ಅದು ಕಲೆಗಳ ತವರೂರು. ಯಾಲಕ್ಕಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ನಾಡು, ಬ್ಯಾಡಗಿ ಮೆಣಸಿನಕಾಯಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ನಾಡು. ಯಾಲಕ್ಕಿ ಜಾಸ್ತಿ ಬೆಳೀತಾರೆ ನಮ್ಮ ನಾಡಲ್ಲಿ. ಅಷ್ಟೇ ಕಲೆಗಳ ತವರೂರು ಏನಕ್ಕಂತಂದರೆ ಅಲ್ಲಿ ನೋಡಿ, ನಮ್ಮ ಹಾನಗಲ್ಲ ಕುಮಾರೇಶ್ವರ ಗುರುಗಳು, ಶ್ರೀಗಳು ಆಗಿರ್ಬೋದು, ಅವರ ತಪೋಭೂಮಿ ಅದು ಹಾನಗಲ್ಲು. ಹಾಗೆ ಕಾಡ್ಶೆಟ್ಟಿಹಳ್ಳಿಯಲ್ಲಿ ಪಂಚಾಕ್ಷರಿ ಗವಾಯಿಗಳು, ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳು ಹುಟ್ಟಿರ್ತಕ್ಕಂಥವರು. ಹಾಗೆ ಅಲ್ಲಿ ಪಕ್ಕದಲ್ಲಿ ಹೊಸಪೇಟೆ ಅಂತ ಒಂದು ಊರಿದೆ, ಅಲ್ಲಿ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಹುಟ್ಟಿರ್ತಕ್ಕಂಥವರು. ಅದರ ಜೊತೆಗೆ ಹಾನಗಲ್ ಗಂಗೂಬಾಯಿ ಹುಟ್ಟಿರ್ತಕ್ಕಂಥ ನಾಡು ಹಾನಗಲ್. ಯಪ್ಪ, ಸಂಗೀತ ಇದಕ್ಕೆ ಊರ ಅಲ್ಲೇ ಇದೆ. ಹಾಗೆ ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಬಂಕಾಪುರ ಅಂತ ಇದೆ, ಬಂಕಾಪುರದ ಬಾಡ ಗ್ರಾಮದಲ್ಲಿ ಕನಕದಾಸರು ಹುಟ್ಟಿರ್ತಕ್ಕಂತಹ ನಾಡು. ಅದ್ರ ಜೊತೆಗೆ ನಮ್ಮ ಹಾವೇರಿ ಡಿಸ್ಟಿಕಲ್ಲಿ ಮೊದ್ಲಿತ್ತು, ಬಟ್ ನಮ್ಮ ಹಾವೇರಿಗೆ ರಿಲೇಟೆಡ್ ಆಗಿ ಶಿಶ್ನಾಳ್ ಶರೀಫರು ಹುಟ್ಟಿರ್ತಕ್ಕಂತಹ ಅಡ್ಡಾಡಿರ್ತಕ್ಕಂತಹ ನಾಡು ಅದು. ಶರೀಫ್ರದ್ದು ಒಂದು ಹಾಡು ಬೇಕೇ ಬೇಕು ನಂಗೆ. ಖಂಡಿತ, ಅದು ನೀವು ಎಲ್ಲರಿಗೂ ಫ್ಯಾನ್ ಆಫ್ ಶರೀಫ್. ಅದಂತೂ ನಿಜ, ಎಲ್ಲರೂ ಅವರ ಹಾಡುಗಳಂತಂದ್ರೆ ಖುಷಿ ಪಡ್ತಾರೆ. ಇಂತಹ ಮಹಾನ್ ವ್ಯಕ್ತಿಗಳನ್ನ ಹೊಂದಿರತಕ್ಕಂತಹ ನಾಡು ನಮ್ದು. ಆ ಒಂದು ನಾಡಲ್ಲಿ ಚಿಕ್ಕ ಕಲಾವಿದರು ನಾವು ಹುಟ್ಕೊಂಡಿದ್ದೀವಿ. ಅಂದ್ರೆ ನಮ್ಮ ಕೋ ಸಿಂಗರ್ಸ್ ಅಂತ ನಾನು ಹೇಳ್ಬೋದು, ಆರ್ಟಿಸ್ಟ್ ಅಂತ ಹೇಳ್ಬೋದು. ಯೋಗರಾಜ್ ಭಟ್ರ ಹೆಸರು ಬಿಟ್ಬಿಟ್ರಲ್ಲ ನೀವು. ಅದೇ ನಾನು ಬರ್ತಾ ಇದ್ದೀನಿ ಚಿಕ್ಕಪ್ಪನ್ ಬಿಟ್ಬಿಟ್ರೆ ನಾವು ಸುಮ್ಮನೆ ಬಿಡಲ್ಲ. ಇಲ್ಲ, ಯೋಗರಾಜ್ ಭಟ್ರು ನಮ್ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರದೇ ಆಗಿರ್ತಕ್ಕಂಥದ್ದು ಒಂದು ಹವಾ ಇದೆ. ಸೊ ನಮ್ಮ ಯೋಗರಾಜ್ ಭಟ್ರು ಗುರುಗಳಾಗಿರ್ಬೋದು, ಅವ್ರು ಇರ್ತಕ್ಕಂತಹ ನಾಡು ನಮ್ದು ಹಾವೇರಿ, ತಿಳುವಳ್ಳಿ. ನೀವು ಸರ್ ಏನು ಧಾರವಾಡದವ್ರಲ್ಲ ಸರ್, ಯಾಕ್ರಿ ನಮ್ಮನ್ನ ಧಾರವಾಡಕ್ಕೆ ಕಳಿಸ್ತೀರಾ, ನಾವು ಹಾವೇರಿ ರೀ ಅಂತಂದು ಜೋರು ಮಾಡಿದ್ರು. ಅಲ್ಲ ಸರ್, ಓದಿದ್ದು ಧಾರವಾಡ ಅಂದ್ರು. ಹಂಗೆ ಈಗ ನಾನು ಏನಾರು ಅವ್ರ ಹೆಸರು ಬಿಟ್ಬಿಟ್ರೆ ಹೆಂಗೆ? ತಿಳುವಳ್ಳಿ ಹಾನಗಲ್ಲಿಂದ ಅದು ಒಂದು 18 ಕಿಲೋಮೀಟರ್ ಇದೆ, ತಿಳುವಳ್ಳಿ ಅಂತ ಒಂದು ಊರು. ಆ ಊರಲ್ಲಿ ಅವ್ರು ಹುಟ್ಟಿರ್ತಕ್ಕಂಥದ್ದು ನಮ್ಮ ಯೋಗರಾಜ್ ಭಟ್ರು. ಅದ್ರ ಜೊತೆಗೆ ಈಗ ಸದ್ಯ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತ. ಅದ್ರ ಜೊತೆಗೆ ಅವನ ಹನುಮಂತನೇ, ನೀವು ಬಿಗ್ ಬಾಸ್ ಅಲ್ಲಿ ನೋಡಿದಿರ ಹನುಮಂತನ, ಅವನ ಹನುಮಂತನ ತರಾನೇ ಅವನು ಹನುಮಂತ. ಅಂಡ್ ಇವಾಗ ಸದ್ಯ ಸರಿಗಮಪದಲ್ಲಿ ಜನಪದ ಸಿಂಗರ್ ನಮ್ಮ ಬಾಳು ಬೆಳಗುಂದಿ. ಅದ್ರ ಜೊತೆಗೆ ನಮ್ಮ ಪುನೀತ್ ಸರ್ ಫೇವ್ರೇಟ್ ಕಂಟೆಸ್ಟೆಂಟ್ ರುಬಿನಾ ಅವರು. ಹೌದು, ಅವರು ಸಹ ನಮ್ಮ ಹಾವೇರಿ ಜಿಲ್ಲೆಯವರು ಆಗಿದ್ದು. ಅದ್ರ ಜೊತೆಗೆ ನಾನು ಹೆಂಗ ಅಷ್ಟೊಂದು ಇದಾಯ್ತು ಅಂದ್ರೆ ಕನ್ನಡ, ಅಂದ್ರೆ ಅವರು ಸರಿಗಮಪದಲ್ಲಿ ಹಾಡ್ತಾ ಇದ್ರು. ಸೊ ಆ ಟೈಮಲ್ಲಿ ಅಲ್ಲಿ ಒಂದು ಸಾಂಗ್ ಇತ್ತು, ಅದು ಕನ್ನಡ ಸ್ಕೂಲ್ಗಳ ಬಗ್ಗೆ ಆ ಹುಡುಗಿ ಹಾಡಿದ್ಲು. ಅಂದ್ರೆ ಎಷ್ಟು ಚಂದ ಐತೆ, ಎಷ್ಟು ಚಂದ ಐತೆ ನಮ್ಮೂರ ಶಾಲೆ, ರಾಜ್ಕುಮಾರ ಸಾಂಗ್ಗೆ ಟ್ಯೂನ್ಗೆ. ಹೌದು ಹೌದು, ಅದು ಆ ಸಾಂಗ್ ಅನ್ನ ಎಪಿಸೋಡ್ ಅಲ್ಲಿ ಹಾಡಿದಾಗ ಆ ಸಾಂಗ್ ಅನ್ನ ತಗೊಂಡೋಗಿ ಪುನೀತ್ ಸರ್ಗೆ ಅವ್ರು ಕೇಳಿಸಿದ್ರು. ಕೇಳಿಸಿದಾಗ ಅದನ್ನ ಖುಷಿಯಿಂದ ಅವ್ರಿಗೆ ಇಷ್ಟಪಟ್ಟು ಅವ್ರನ್ನ ಕರೆಸಿ ಅವರಿಗೆ ಅಪ್ರಿಷಿಯೇಷನ್ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ದು ಪುನೀತ್ ಸರ್ ಆ ಟೈಮಲ್ಲಿ. ಸೊ ಹಾಗಾಗಿ ಆ ಹುಡುಗಿನೂ ಸಹ ತುಂಬಾನೇ ಒಂದು ಫೇಮಸ್ ಆಗಿದ್ಲು. ನೋಡಿ, ಹಾವೇರಿನಲ್ಲಿ ಮುತ್ತು ರತ್ನಗಳೆಲ್ಲ ಇದಾವೆ. ಹೌದು ಹೌದು, ನೀವು ನಂಬಲ್ಲ, ನನಗೆ ಬಾಳುನು ತುಂಬ ಆತ್ಮೀಯ ಸ್ನೇಹಿತ, ಅಣ್ಣ ಅಣ್ಣ ಅಂತಿರ್ತಾನೆ. ಆ್ಯಂಡ್ ನಮ್ಮ ಹನುಮಂತನ ಬಗ್ಗೆ ನಾನು ಮಾತಾಡೋದೇ ಅಲ್ಲ. ಒಂದು ರಿಯಾಲಿಟಿ ಶೋ, ಯಾವುದೋ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ಇವೆಂಟಲ್ಲಿ ಎಲ್ಲ ಕಂಟೆಸ್ಟೆಂಟ್ನ, ಎಲ್ಲ ಮ್ಯಾನೇಜ್ಮೆಂಟನ್ನು ಮ್ಯಾನೇಜ್ ಮಾಡೋದು ತುಂಬ ಈಸಿ. ಹನುಮಂತಣ್ಣನ ಮ್ಯಾನೇಜ್ ಮಾಡೋದೇ ಕಷ್ಟ. ಏನು ಮಾಡ್ತಾರೋ ನನಗೆ ಏನು ಮಾಡಂತಂದ್ರೆ ಅವನು ವಿಚಿತ್ರ. ಈಗ ನಾವೆಲ್ಲ ಹೋಗಿ ಯಾವ ಸಾಂಗ್ ಹಾಡಬೇಕು, ಜನ ಯಾವ್ದು ಕೇಳ್ತಾ ಇದ್ದಾರೋ ಏನೋ ಅಂತ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡು, ಅಣ್ಣ ಎಫ್ ಕೊಡು, ಎ ಕೊಡು, ಸಿ ಕೊಡು ಅಂತ ಹೇಳಿ ನೀವು ಮ್ಯೂಸಿಷಿಯನ್ಸ್ ಹೇಳ್ತಾ ಇರಬೇಕು. ಇವನು ಬರ್ತಾನ, ಬಂದು ನಿಂತ್ಕೊಂಡಿದ್ದ ಜನ ಹುಲಿ ಅಂತ ಕೂಗ್ಬಿಟ್ರೆ ಮುಗಿದೋತ್ತು. ಇವನಿಗೆ ಸ್ಟೇಜ್ ಕರ್ಕೊಂಬರೋದೇ ದೊಡ್ಡ ಹೋರಾಟ ಆಗಿರ್ತದೆ. ಅಲ್ಲಿ ಹೆಂಗಿರ್ತದೆ ಅಂತಂದ್ರೆ ಸಿಚುವೇಶನ್, ನಾವು ವೇದಿಕೆ ಮೇಲೆ ಎತ್ಕೊಂಡು ಹನುಮಂತಣ್ಣ ಬಾ ಬಾ ಅಂತ ಕರಿತಿರ್ಬೇಕು. ಅವ್ನು ಬರೋದ್ರಾಗ 2 ಸಾಂಗ್ ಆಗಿರ್ತದೆ ಇಲ್ಲಿ. ಅಷ್ಟು ಟೈಮ್ ಆಲ್ರೆಡಿ ಅವ್ನು ತಿಂದ್ಬಿಟ್ಟಿರ್ತಾನೆ. ಅಲ್ಲಿ ನೋಡಿದ್ರೆ ಕಮಿಟಿಯವರು ನೀವು ಸ್ಟಾರ್ಟ್ ಮಾಡ್ರಿ ನಾನು ಸ್ಟಾರ್ಟ್ ಮಾಡಕ್ಕೆ ಅವ್ನು ಬರ್ಬೇಕು ತಡ್ರಿ, ಅವ್ನು ಹಾಡ್ಲಿ ಫಸ್ಟ್ ಬಂದು. ಅವ್ನು ಬಂದೇ ಇಲ್ಲ, ಸ್ಟೇಜ್ಗೆ ಬಿಡವಲ್ರ ಜನ ಅವ್ನಿಗಂತ. ಅವ್ನು ಹಿಡ್ಕೊಂಡು ಅರಿಬಿ ಹಿಡ್ಕೊಂಡು ಜಗ್ಗೋದು, ಕೈ ಹಿಡ್ಕೊಂಡು ಜಗ್ಗೋದು. ಅವ ಬಿಡ್ರು ಮರ, ಬಿಡ್ರು ಸಾಕು ಬಿಡ್ರು ಅಂತಿರ್ತಾನೆ. ಮೈಕನ್ನು ಮಾಡ್ತಿರಕ್ಕಂತೇಳಿ ಅಂತ ಒಂದು ಮೂಮೆಂಟ್ ಇರ್ತದೆ. ಅವ್ರನ್ನ ಕರ್ಕೊಂಬರಕ್ಕೆ ನನ್ನ ಜೊತೆ ಮತ್ತಿಬ್ರು ಹುಡುಗರು ನಮ್ಮ ಟೀಮ್ ಒಳಗೆ ಏನು ಇರ್ತಾರಲ್ಲ ಇವೆಂಟ್ ಮ್ಯಾನೇಜ್ ಮಾಡಲಿಕ್ಕೆ, ಅವ್ರು ನಮ್ಮನ್ನು ಬಿಡ್ತಾರೆ, ಹೋಗಿ ಅವ್ನು ಹಿಂದೆ ನಿಂತ್ಕೊಂತಾರೆ. ಅಷ್ಟು ಅವನ್ನ ಹೋಲ್ಡ್ ಮಾಡಬೇಕು. ಜೊತೆಗೆ ಸ್ಟೇಜಿಗೆ ಬಂದ ಅಂತಾರೆ, ಒಂದು ಕಡೆ ನಿಲ್ಲಂಗಿಲ್ಲ. ಅಲ್ಲಿ ಹೋಗ್ತಾನ, ನೋಡ್ತಾನ, ಇಲ್ಲಿ ಬರ್ತಾನ, ಅದನ್ನ ಮಾಡ್ತಾನ. ಅದ್ರ ಜೊತೆಗೆ ಅಲ್ಲಿ ಯಾರೋ ಒಬ್ಬ ಬಂದು ಪರಿಚಿತ ಮಾತಾಡ,
ಆರಾಮದಿ ಹುಲಿ ಅಂತ ಹೇಳ್ಬಿಡ್ತಾನೆ. ನಾ ಹಾಡ್ತಿರ್ತೀವಿ ಸೀರಿಯಸ್ ಆಗಿ ಏನೋ ಒಂದು ಕಡೆ ತೊಗೊಂಡು ಹೋಗಿರ್ತೀವಿ, ಇವ್ನು ಡೈವರ್ಟ್ ಮಾಡ್ಬಿಡ್ತಾನೆ. ಅಲ್ಲಿ ಇವ್ ಹಿಂಗೆ ಆರಾಮದಿ ಹುಲಿ ಅಂತಂದ್ಬಿಟ್ಲೆ ಜನ ಅಂತ ಚೀರ್ ಬಿಡ್ತಾರೆ. ನಮ್ದು ನಮ್ದು ಏನು ಫೋಕಸ್ ಇರ್ತದಲ್ಲ ಅದು ಡಿಸ್ಟರ್ಬ್ ಆಗ್ಬಿಡ್ತದೆ. ಬಟ್ ಆದ್ರೆ ಏನಂತಂದ್ರೆ ಅವಂದು ಏನೇ ಒಂದು ತರಲೆಗಳಿರಲಿ, ಅವಂದು ಏನೇ ಒಂದು ಅಲ್ಲಿ ಅವ್ನು ಮಾಡುವಂತಹ ಒಂದು ತುಂಟತನ ಇರಲಿ, ಆ ಒಂದು ಸ್ಟೇಜಿಗೆ ಒಂದು ಎಂಟರ್ಟೈನನ್ನು ಕೊಡ್ತದ ಹೊರತು ಅದರಿಂದ ಯಾರಿಗೂ ಮನಸ್ಸು ನೋವಾಗಂಗಿಲ್ಲ. ಅದು ನಿಜ. ಆಲ್ಮೋಸ್ಟ್ ಅಲ್ಲಿ ಜನ ಏನು ಅನ್ಕೊಂತಾರಂತಂದ್ರೆ ಅವನ ಬಗ್ಗೆ ಹಾಡ್ತಾನೆ, ತತ್ವ ಪದಗಳನ್ನು ಹಾಡ್ತಾನೆ, ಸಂಗೀತ ಭಾಳ ಚಂದ ಪ್ರೆಸೆಂಟ್ ಮಾಡ್ತಾನೆ, ಸಿಂಗಿಂಗನ್ನು ಪ್ರೆಸೆಂಟ್ ಮಾಡ್ತಾನೆ. ಬಟ್ ಸಿಚುವೇಶನ್ ಏನಾಗಿರ್ತದೆ ಹೇಳ್ರಿ, ಅವ ಜನ ಅನ್ಕೊಂತಾರೆ ಮನಸ್ಸಿನಾಗ, ಇವ್ ಹನುಮಂತನ ಕರೆಯೋಗು ಹನುಮಂತನ ಇವ ಅಂತ ಅನ್ಕೊಂತಾರೆ. ಹನುಮಂತ ಅಂದ್ರ ಮಂಗೆ ಹನುಮಂತ ಅಂತ ಅನ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಹಂಗ ಮಾಡ್ತಿರ್ತಾನ ಅವ, ಸುಮ್ಮನೆ ಕುತ್ಕೊಂಡ ನೋಡ್ದ, ಹೋಗಿ ಕೀಬೋರ್ಡ್ ಹಿಡ್ಕೊಂಡ ಆ ಕಾಡ ಅವ್ರಿಗೆ ಡಿಸ್ಟರ್ಬ್ ಮಾಡದ್ನ, ಈ ಕಡೆ ಬಂದ ಪ್ಯಾಡ್ ಹಿಡ್ಕೊಂಡ್ ಕುತ್ಕೊಂಡ ಟಕ್ 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 ಬಡ್ಕೊಂಡ್ ತಗೊಂಡ್. ಬಟ್ ಸುಮ್ಮನೆ ಇರಂಗಿಲ್ಲ, ಬಟ್ ಏನೋ ಒಂದು ಮಾಡ್ತಿರ್ತಾನ. ಬಟ್ ಅದು ನಮಗೆ ಖುಷಿ ಆಗ್ತಿರ್ತದೆ. ಏನಕ್ಕಂದ್ರೆ ಅವ ಮಾಡೋದು ಜನಕ್ಕೆ ಖುಷಿ, ಎಂಟರ್ಟೈನ್ಮೆಂಟ್ ಆಗ್ತಿರ್ತದೆ. ಬಟ್ ನಮ್ಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಅಂತೂ ಆಗಂಗಿಲ್ಲ. ಬಟ್ ಅಷ್ಟೇ ಅವನು ಓಪನ್ ಹಾರ್ಟೆಡ್, ಅಷ್ಟೇ ಅವನು ಟ್ರುತ್. ಅವ್ನು ಏನೇ ಇದ್ರೂ ಯಾವುದೂ ಆರ್ಟಿಫಿಷಿಯಲ್ ಇಲ್ಲ. ಅವ್ನು ಏನಿದೆ ಅವ್ನು ಪೂರಾ ನ್ಯಾಚುರಲ್, ಅವನಿರೋದೇ ಹಾಗೆ. ನೋಡೋಣ, ಒಂದು ಫೋನ್ ಮಾಡಿ ಹೆಂಗೆ ಮಾತಾಡ್ತಾರೆ ನೋಡೋಣ. ಅವ್ನು ಫೋನ್ ಮಾಡಿದ್ರೆ ಸ್ವಲ್ಪ ಅವ್ನು ನಮ್ಗೆ ಕೂಡಿದ್ದಾಗ ಬೈದಾಡ್ಕೊಂಡು ಮಾತಾಡ್ತಾನೆ, ನಡೀತದಲ್ರಿ? ನಡೀತದ್ರಿ, ಅದೇ ಬೇಕು ನಮಗೆ. ಅಲ್ಲ ಮತ್ತೆ ರಾತ್ರಿ ಮತ್ತೆ ಅವ ಅಣ್ಣ ಹಿಂಗೆ ಮಾಡಿಬಿಟ್ಟಲ್ಲೋ ಅಂತೇಳಿ ನನಗೆ ಬೈಬಾರ್ದು ಅದಕ್ಕೆ. ಹಲೋ, ಆರಾಮದಿ? ಆರಾಮದಿ ನೋಡಪ್ಪ. ಏನ್ ಮಾಡವಂತಿ? ಕಾರ್ಯಕ್ರಮ ಹೊಂಟಿದ್ದೆ. ಅಬ್ಬಾ, ಮಳೆಗಾಲದಾಗೂ ಕಾರ್ಯಕ್ರಮ ಮಾಡವಂತಿ? ಬೆಂಕಿ ಹಂಗಾರ ನೀ ಈಗ ಸದ್ಯ? ಏನಿಲ್ಲ, ಅವತ್ತು ಹೇಳಿದ್ನಲ್ಲ, ಅದು ತಾನಪ್ಪನಂದು. ಹಾ 24ನೇ ತಾರೀಕು. ಹೌದೌದು, ಬೆಂಗಳೂರಾಗಿದ್ದೆ. ಏನೋ ಒಂದು ಕೆಲ್ಸದ ಮೇಲೆ ಬಂದಿದ್ದೆ. ಹಂಗ ಇಲ್ಲಿ ಮಾತಾಡ್ಕೊಂಡು ಕುತ್ಕೊಂಡಾಗ ನಿಂದು ನೆನಪಾತ, ಫೋನ್ ಮಾಡ್ತೀನಿ ಅಂದಿದ್ದ, ಮಾಡ್ಲೇ ಇಲ್ಲ ಅಂತೇಳಿ ಫೋನ್ ಮಾಡಿದೆ. ಇಲ್ಲೇ ಬೆಂಗಳೂರಿಗೆ ಬಂದಿದ್ದೆ. ಹುಲಿ ಇದು ಕುರಿಗೆ ಹೋಗಿದ್ದೆ ಇಲ್ಲ? ಡೈಲಿ ಅದ ಏನೀಗ ಸದ್ಯ ಕುರಿಗೆ? ಕುರಿಗೆ ಮಣ್ಣು ಹೋಗಿದ್ದೆ. ನಿನ್ನೆ ಹೊಲ ಸ್ವಲ್ಪ ಬೆಂಗಾಡಾಗೈತಿ, ಬಿತ್ತಿದ ಸರಿ ಹುಟ್ಟಿಲ್ಲ. ಹಂಗಾಗಿ ಅದನ್ನ ಹೊಲದಂದ ಮುರಿದು ಬಿತ್ತಿಸಿದ್ವಿ. ನಡ್ದವ್ ಕೆಲ್ಸ. ಅಲ್ಲಿ ಒಂದೇನ್ರ ಹಬ್ಬ ಮಾಡ್ಬೇಕಿಲ್ಲ? ಹೆಂಗು ಈಗ ಮನ್ಯಾಗ ಇರ್ತೀವಿ ಎಲ್ಲಾರು. ಏನಾದ್ರು ಮಾಡ್ತೀವಿ ಮಳ್ಯಾಗ? ಏನಿಲ್ಲ, ನಿನ್ನ ಹತ್ರ ಇರಕ ಅಷ್ಟು ಕುರಿ ಅದಾವಲ್ಲ, ಅದ್ರೊಳಗೆ ಒಂದು ಕುರಿ ಏನ್ರ ಮಾಡ. ನೀ ಬರ್ತೀನಂದ್ರ ಮಾಡ್ತೀನಿ. ನಾ ಬರೋದ್ ಹೆಚ್ಚ, ನೀ ಮಾಡೋದ್ ಹೆಚ್ಚ. ಒಟ್ನಾಗ ಬರ್ತೀನಿ, ಹಂಗೇನಿಲ್ಲ. ಬಟ್ ಕೂಡ ನಂತ ಹಂಗೇನಿಲ್ಲ. ಏನ್ ನಡದೈತಿ ಈಗ ಸದ್ಯ ನಿಂಗೆ ಬಂದೆಲ್ಲ ನಿನ್ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಡ್ತೀನಿ, ನಿಂಗೆ ಹಂಗ ಹೇಳಂಗಿಲ್ಲ. ಏನಪ್ಪ? ನಾನು ಹೇಳ್ದಲ್ಲಿ ನಿನಗೆ, ನಾ ಏನಾರ ಮಾಡ್ತಿರ್ತೀನಿ ಅಂತೇಳಿ ಸುಮ್ಮನೆ ಇರಂಗಿಲ್ಲ. ಅದ್ರ ಸಂಬಂಧನ ಬಂದನ್ ಬೆಂಗಳೂರಿಗೆ. ಹೌದಾ? ಆದ್ರೆ ನಿಂಗೆ ಕರ್ಕೊಂಡ ಮಾಡ್ತಾನ. ಹೌದಾ? ಮಾಡತ್ತಂದ್ರ ಆಮೇಲೆ ಮತ್ತೆ ನೀನೇ ಸಾವುಕಾರ ಬಂದಿ. ನೀ ಒಂದ ಇಲ್ಲಿ ನಿನ್ ಫ್ಯಾನ್ಸ್ ಅದಾರ. ಒಂದ್ 2 ಲೈನ್ ನಿಂದು ಫೇವ್ರೇಟ್ ಸಾಂಗ್, ಒಂದ್ 2 ಲೈನ್ ಹಾಡು. ನೀ ನನ್ನ ಸಲುವಾಗಿ ಹಾಡ್ಬೇಕಂದ್ರೆ ಹಾಡ್ಬೇಕು. ಯಾಕಂದ್ರೆ ಎಲ್ಲ ಪಾಪ ಎಲ್ಲಾರು ಕೂತ್ಕೊಂಡ್ರ ಇಲ್ಲಿ ಹನುಮಂತಣ್ಣ ಒಂದ್ ಸಾಂಗ್ ಹಾಡ್ಲಿ ಅಂತ ಹೇಳಿ. ಹಂಗಾಗಿ ನಿನ್ನ ಮಾರಿ ನೋಡಂಗ ಆಗೈತಿ. 1-2 ಲೈನ್ ಕಣ್ಣಿನೊಳಗ ಶುರು ಆದ ಪ್ರೀತಿ. ನ್ಯೂಸ್ ಹತ್ರನ ಹೋಗಿನಿ. ಬಟ್ ಆದ್ರೆ ಎಲ್ಲಾರು ಅಲ್ಲಿ ನಮ್ಮ ಹಾವೇರಿ ಡಿಸ್ಟಿಕ್ ಇಂದ ನಮ್ಮ ಫ್ರೆಂಡ್ಸ್ ಅದಾರ. ಅವ್ರು ಹನುಮಂತಣ್ಣ ಕೂಡ ಮಾತಾಡ್ಸಲ್ಲ, ನಾ ಮಾತಾಡ್ತೀನಿ. ಬೇಕಾದ್ರೆ ನೀವು ಒಂದ್ ಹಾಡು ಹಾಡಿಸ್ತೀನಿ, ಬೇಕಾದ್ರೆ ನಾನು ನನ್ನ ಕಡೆ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತೀನಿ. ಹೌದಾ? ಮಾತಾಡಂಗಾರ. ಹನುಮಂತಣ್ಣ ನಮಸ್ಕಾರ. ನಮಸ್ಕಾರ, ಆರಾಮ್ರಿ ಅಕ್ಕ? ನಮಸ್ಕಾರ ರೀ ಅಣ್ಣ, ನೀವ್ ಹೆಂಗಿದ್ದೀರ್ರಿ? ನಾನು ಆರಾಮದೇನಕ್ಕ. ಎಲ್ಲಣ್ಣ ನಿಮ್ಮನ್ನ ನೋಡಕ್ಕೆ ಆಗ್ತಿಲ್ಲ ಅಣ್ಣ, ಎಲ್ಲೂ ಕಾಣಿಸಂಗೇ ಇಲ್ಲ ನೀವು. ಬರ್ತೀನಿ, ಸ್ವಲ್ಪ ಊರಾಗದೀನಿ. ಅಲ್ಲ, ನಾವೇ ಊರಿಗೆ ಬಂದ್ಬಿಡೋಣ ಅಂತ. ಬರ್ರಿ. ಮತ್ತೆ ಒಳ್ಳೆ ಸುದ್ದಿ ಯಾವಾಗ ಕೊಡ್ತೀರಾ? ಯಾವ ಒಳ್ಳೆ ಸುದ್ದಿ? ಕೊಡೋಣ ಎಲ್ಲ ಆರಾಮ. ಅಲ್ಲ, ಒಳ್ಳೆ ಸುದ್ದಿ ಅಂದ್ರೆ ಶುಭ ಸುದ್ದಿ, ಶುಭ ಕಾರ್ಯಗಳು ಏನಾದ್ರು ನಡೀತಾವ ಅಂತ. ಸದ್ಯ ಏನಿಲ್ಲ. ಆರಾಮದ್ರಿ ನೀವು? ಎಲ್ಲಿ ಆರಾಮ್? ನೀವು ಸಿಗೋವರೆಗೂ ನಮ್ಗೆ ಆರಾಮೇ ಇಲ್ಲ ನೋಡ್ರಿ. ಒಂದ್ ಟೈಮ್ ಕೊಡ್ರಿ ಮತ್ತೆ.
ಅಲ್ಲಣ್ಣ ಬರೀ ಹ್ಞೂ ಕೊಡೋಣ ಕೊಡೋಣ ಅಂದ್ಬಿಟ್ರೆ ಹೆಂಗೆ? ಒಂದು ಶುಭ ಸಮಾಚಾರನಾರ ಹೇಳಿದ್ರೆ ನಾವು ಬರೋಣ ಅಂದ್ರೆ. ಹಂಗೇನಿಲ್ಲಕ್ಕ, ಈಗ ಸ್ವಲ್ಪ ಅಲ್ಲ ಮದುವೆ ಅನ್ನೋ ಶುಭ ಸಮಾಚಾರ ಏನಾರ ಹೇಳ್ತೀರೇನೋ, ನಾವು ಎಲ್ಲ ಬರೋಣ ಅಂತಂದ್ರೆ ನೀವೇನು ಹೇಳಂಗೆ ಇಲ್ಲ. ಇನ್ನೂ ಲೇಟ್ ಅಕ್ಕ, ಇನ್ನೂ ಲೇಟ್. ಇನ್ನೂ ಲೇಟಾ? ಹಾ, ಅಯ್ಯೋ ಎಷ್ಟು ದಿನ? ಅಲ್ಲ ಎಷ್ಟು ವರ್ಷ? ಇನ್ನೊಂದ್ 2 ವರ್ಷ. ಇನ್ನೂ 2 ವರ್ಷನಾ? ಹಾ, ಪಾಪ ಹುಡುಗಿ ಕತೆ ಏನೋ ಬಿಡ. ಏನು ಅಲ್ಲ ಮತ್ತೆ ನಾವ್ ಯಾವಾಗ ಊರಿಗೆ ಬರೋದು ಅಂತ? ನೀವು ಮದ್ವೆನೂ ಇನ್ನೂ ಲೇಟು ಅಂತೀರಾ. ಬರ್ರಿ ಅಕ್ಕ, ಹಂಗ ಬರ್ರಿ. ಮದ್ವೆಗೆ ಬೇಡ ಹಂಗೆ ಬರೋದಾ? ನಾಳೆ ಬರ್ರಿ. ಅಲ್ಲ ನಾವು ರೆಡಿ. ನಾಳೆ ಅಂದ್ರೆ ಇವಾಗ್ಲೇ ಬಿಟ್ಬಿಡ್ತೀವಿ ನಾವು ಬೆಂಗಳೂರು. ನಾಳೆಗಲ್ಲಿ ಹಾಜರು. ಬರ್ರಿ ಬರ್ರಿ, ನಾಳೆ ಬರ್ರಿ. ನಾಳೆ ಇರ್ತೀರಿ ನೀವು? ಹಾ, ನಾಳೆ ಇರ್ತೀನಿ. ಒಂದ್ ಮೈಕ್ ಒಂದ್ ಕ್ಯಾಮ್ರಾ ಎತ್ಕೊಂಡ್ ಬಂದ್ಬಿಡೋದು. ಬರ್ರಿ ಬರ್ರಿ. ನಿಜವಾಗ್ಲು? ಹಾ, ಹಾ, ರೊಟ್ಟಿ ಊಟ ಕೊಡು, ಒಳ್ಳೆ ರೊಟ್ಟಿ ಊಟ ಕೊಡಿ. ನಾನು ಬೆಂಗಳೂರು ಹೊಂಟಿನಿ ನಾಳೆ ರಾತ್ರಿ. ಹೌದಾ? ಹಂಗಾರೆ ಬಂದ್ಬಿಡ್ರಿ ಇಲ್ಲೇ. ಆಯ್ತು, ಬರ್ತೀನಿ ತಗ ನಾಡ್ದ. ಏ ಸೂಪರ್ ಹಾಗಾದ್ರೆ. ಆ, ಆ, ಅಲ್ಲ ನೀವು ನನ್ನ ಯಾರು ಅಂತಾನೆ ಕೇಳಲಿಲ್ಲ. ನನಗ್ ನೀವು ಗೊತ್ತು, ನಿಮಗ್ ನಾನ್ ಗೊತ್ತಿರಕ್ ಸಾಧ್ಯನೇ ಇಲ್ಲ ಹೌದು. ಅಲ್ವಾ? ನೋಡೋಣ ಹೇಳಿ ನಾನು ಯಾರಂತ. ಆ, ಅಣ್ಣ ಹೇಳಿದ್ನಲ್ಲ ನಿಮ್ಮ ಅಭಿಮಾನಿ ಅಂತ ಅಂದ. ಆ. ಹ್ಮ್. ಅಲ್ಲ ನಾನು ಯಾರಂತಾನೆ ಹೇಳಲಿಲ್ಲ ನೀವು. ಮತ್ತೆ ಅಭಿಮಾನಿನೇ ಓಕೆ. ಇದು ಹುಳ ತಲೆಯಲ್ಲಿ ಬಿಟ್ಕೊಳ್ಳಿ ನಾನು ಯಾರಂತ. ನಾನು ಸಿಗೋವರೆಗೂ ಬೆಳದಿಂಗಳ ಬಾಲೆ ಥರ ಯಾರು ಯಾರು ಅಂತ ಕಂಡಿಡಿತಾನೇ ರೀ. ನಾವು ಒಂದಿನ ಬಂದು ಇಂಟರ್ವ್ಯೂ ಮಾಡ್ಬಿಡ್ತೀವಿ ನಿಮ್ಮನ್ನ. ಸರಿ, ನೀವು ನಿಜವಾಗ್ಲೂ ರಾತ್ರಿ ಹೊರಟಿದ್ದೀನಿ ಅಂದರೆ ನಾಳೆ ಸಿಕ್ಬಿಡಿ. ಹಂಗಾದ್ರೆ ನಾವು ರೆಡಿ. ಇವತ್ತಲ್ರಿ, ನಾಳೆ ರಾತ್ರಿ. ನಾಳೆ ರಾತ್ರಿ ಹಂಗಾರೆ ನಾಡಿದ್ದು ನಿಮ್ದು ಇಂಟರ್ವ್ಯೂ ಫಿಕ್ಸ್ ಮಾಡ್ಬಿಡೋಣ. ನಂದು ಅಲ್ಲಿ ಸ್ವಲ್ಪ ಕೆಲ್ಸ ತಗ ಮುಗಿಸ್ಕೊಂಡು ನಾನು ಹೇಳ್ತೀನಿ. ಹಂಗೆ ಮಾಡ್ರಿ. ಆಯ್ತು, ಒಂದು ಹಾಡು ಹೇಳಿ ಇವಾಗ ಫಸ್ಟು, ಇಂಟರ್ವ್ಯೂ ಆಮೇಲೆ ಮಾಡೋಣ. ನನಗೆ ಮಟನ್ ಜಗ್ಗಿ ತಿಂದ್ಬಿಟ್ಟಿನಿ, ಹೊಟ್ಟೆ ಫುಲ್ ಆಗೈತಿ. ಹಂಗಾಗಿ ಸ್ವಲ್ಪ ಹುಲಿ 4 ಲೈನ್. ಸೊ ನಮ್ಮ ಹನುಮಂತು ಅವರು ಹಾಡಬೇಕಾಗುತ್ತೆ ಅಂತ ಒಂದೇ ಒಂದು ನಿಮಿಷ ಯಾವುದೋ ಕಾಲ್ ಬರ್ತಾ ಇದೆ ಅಂತ ಹೋಲ್ಡ್ ಮಾಡಿಬಿಟ್ರು. ಎನಿವೇಸ್ ಅವ್ರನ್ನೇ ಕರ್ಸಿ ಹಾಡಿಸ್ಬಿಡೋಣ ಅಲ್ವಾ ಕಸಿಮ? ಹೌದು, ಖಂಡಿತ ಅವನ್ನ ಮಾತಾಡ್ತೀನಿ. ಒಂದ್ಸರಿ ಮಾತಾಡಿ ನೀವು ಅವನ್ನ ಖಂಡಿತ ನೀವು ಹೋಗಿ ಬನ್ನಿ. ಹಬ್ಬ ಮಾಡ್ಬಿಡೋಣ. ಎಸ್, ಖಂಡಿತ. ನಾನು ಹೇಳಿದ್ದೇನೆ, ಆದ್ರೂ ನಮ್ಗೆ ಸಭಾ ಅವ್ರು ಹೇಳಿದ್ರು ಒಂದ್ಸರಿ ಹನುಮಂತ ಅವ್ರನ್ನು ಸಹ ಇಂಟರ್ವ್ಯೂ ಮಾಡೋಣ ಕಾಸಿಮ್ ಅಂತ ಅಂದಿದ್ರು. ಬಟ್ ನಾನು ಮಾತಾಡಿದ್ದೆ, ಅಣ್ಣ ಈಗ ಸದ್ಯ ಬೇಡ ತಡಿ ಅಂದಿದ್ದ ಅವ್ನು. ನಂಗೆ ಈಗ ಸದ್ಯ ಬೇಡ, ಆಡೋದಕ್ಕೂ ಅವನ್ ಸ್ವಲ್ಪ ಓಪನ್ ಆಗೋದು ಕಷ್ಟ ಬಿಗಿನಿಂಗ್ ಅಲ್ಲಿ. ಏನೋ ಹುಲಿಯ ಹೊಡೆದ್ಬಿಟ್ಟವ್ರು ಅಂತ ಹೌದು, ನಿಮ್ ಮಾತಾಡೋದು ಹುಲಿಯ ಅಂತ. ಹೌದು, ಕೆಲವರು ಶಿವ ಅಂತ ಮಾತಾಡ್ತಾರೆ. ಆತರ ಎಲ್ಲ ಇರುತ್ತೆ ಒಂದು ಕೋಡ್. ಅದೊಂದು ಕೆಲವೊಂದು ಕೋಡ್ ವರ್ಡ್ಸ್. ಅದು ನನಗೆ ಅವ ಹೇಳ್ತಾನೆ, ಅವ್ನು ಎಲ್ಲರಿಗೂ ಅದನ್ನೇ ಹೇಳ್ತಾನೆ. ನಾನಾದ್ರೆ ಅವ್ನು ಒಬ್ಬಂಗೆ ಹೇಳ್ತಾನೆ, ಎಲ್ಲರಿಗೂ ಒಳಗಿಲ್ಲ ನಾನು. ಆದ್ರೆ ಆತರ ಆಕ್ಟಿವ್ ಇದ್ದಾನ ಅವನು, ಹಂಗೇನಿಲ್ಲ. ವೆರಿ ನೈಸ್.